ತರಗತಿ ಮಕ್ಕಳನ್ನು ಅಷ್ಟೇ ನಾವು ಆಯ್ಕೆ ಮಾಡ್ಕೊಂಡಿರ್ತೀವಿ. ಅದರಲ್ಲಿ ಯಾರು ಫಸ್ಟ್ ಸೆಕೆಂಡ್ ಥರ್ಡ್, 4ರಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್, 5ರಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್, 6ರಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್, ಅಂದ್ರೆ ಒಟ್ಟು ಒಂದು ಪಂಚಾಯತಿ ಮಟ್ಟದಲ್ಲಿ 9 ಪ್ರಶಸ್ತಿಗಳನ್ನು ನಾವು ಕೊಡಮಾಡ್ತಾ ಇದ್ದೀವಿ ಸರ್. ಇದನ್ನು ಅಕ್ಷರ ಫೌಂಡೇಶನ್ ಅವರು ಏನು ಮಾಡಿರ್ತಾರಪ್ಪ ಅಂದ್ರೆ ನಿಮ್ಮ ಕ್ವಶನ್ ಪೇಪರ್ಗಳನ್ನು ರೆಡಿ ಮಾಡಿ ಕಳಿಸಿರ್ತಾರೆ, ಜೊತೆಗೆ ಪ್ರಶಸ್ತಿ ಪತ್ರಗಳನ್ನು ಅಷ್ಟು ರೆಡಿ ಮಾಡಿ ಕಳಿಸಿರ್ತಾರೆ. ಇನ್ನು ಪರೀಕ್ಷೆ ನಡೆಸ್ತಕ್ಕಂಥದ್ದು ನಮ್ಮ ಶಿಕ್ಷಣ ಇಲಾಖೆಯ ಜವಾಬ್ದಾರಿ. ನಾವೆಲ್ಲ ನಮ್ಮ ಶಿಕ್ಷಕರ ಜೊತೆಗೆ ನಮ್ಮ ಈ ಶಾಲೆಯ ಮುಖ್ಯ ಗುರುಮಾತೆಯವರ ನೇತೃತ್ವದಲ್ಲಿ ಅವತ್ತು ಕೂಡ ಆಯಿತು. ಇನ್ನು ಪರೀಕ್ಷೆ ನಡೆಸಿದ್ದು ಆಯಿತು, ಕ್ವಶನ್ ಪೇಪರ್ ಬಂದಿದ್ದು ಆಯಿತು. ನಿಮ್ಮ ಪ್ರಶಸ್ತಿಯನ್ನು ಕೊಡ್ಬೇಕಲ್ಲ, ಆ ಪ್ರಶಸ್ತಿಯನ್ನು ಕೊಡೋ ಜವಾಬ್ದಾರಿ ಯಾರಿಗೆ ಹಾಕಿದ್ರು ಅಂತಂದ್ರೆ ನಮ್ಮ ಪಂಚಾಯತಿಯವ್ರು. ಯಾಕೆ ಪಂಚಾಯತಿ ಮಟ್ಟದ್ದು ಅಂತ ಹೇಳಿವಿ, ನಮ್ಮ ಪಂಚಾಯತಿಯವ್ರಿಗೆ ಅವ್ರು ಏನು ಸಮುದಾಯ ಅಂತ ನಾವು ಕರಿತೀವಿ, ಸಮುದಾಯದ ಮುಖಂಡರು ಅವರು ಪಂಚಾಯತಿಯವರು. ಅವರು ನಿಮಗೆಲ್ಲ ಪ್ರಶಸ್ತಿಗಳನ್ನು ವಿತರಣೆ ಮಾಡಬೇಕು ಅಂತೇಳಿ ನಾವು ಅವ್ರಿಗೆ ಕೋರ್ಕೊಂಡಾಗ ನಮಗೆ ಆ ಪಿ ಡಿ ಒ ಅವ್ರು ಏನಿದ್ರು ಅಂದರೆ ಆಯ್ತು ಸರ